ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೆಲ್ಲ ನನ್ನ ಭ್ರಮೇನಾ? ಅಯ್ಯೋ, ಏನೂ ಇಲ್ಲ ಅಜ್ಜಿ, ಸ್ವಲ್ಪ ಚಳಿ ಇತ್ತಲ್ಲ. ಚಳಿ ನಿನ್ನ ಸೆರಗಿಗೆ ಹೆದರುತ್ತಾ? ಬೆಡ್ಶೀಟ್ ಹೊದ್ಕೊಂಡು ಮಲ್ಕೊಳಮ್ಮ. ಅಜ್ಜಿ ಹೇಳ್ದ ಹಾಗೆ ನಾನು ಅದೇ ಕೆಲಸ ಮಾಡ್ತಾ ಇದ್ದೀನಿ. ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತ ಶ್ರೀಯನ್ ಜೀವನ ಎಲ್ಲಿ ಹಾಳಾಗುತ್ತೋ ಅನ್ನೋ ಭಯದಲ್ಲಿ ಅವರನ್ನ ಮಾನಸಿಕವಾಗಿ ಹಿಂಸಿಸ್ತಾ ಇದ್ದೀನಿ. ಅವರು ನನ್ನ ಗಂಡ ಅನ್ನೋ ಹಕ್ಕು ಅವ್ರಿಗಿದ್ರು ಕೂಡ ಅವ್ರ ಜೊತೆ ಹೊರಗಿನವ್ರ ಥರ ನಡ್ಕೋತಾ ಇದ್ದೀನಿ. ಪಾಪ ಎಷ್ಟು ನೋವು ಅನುಭವಿಸ್ತಿದ್ದಾರೋ. ಹೇಗೆ ನೋಡಿದ್ರು ಶ್ರೇಯಾ ದಶರಥ್ ರಾಮ್ ಅವ್ರ ಸೊಸೆ ಆಗಕ್ಕೆ ಸಾಧ್ಯನೇ ಇಲ್ಲ. ಅವಳು ಹೇಗೆ ಸೊಸೆ ಆದ್ಲು? ಶ್ರೇಯಾನ್ ಪ್ರಶ್ನೆ ಮಾಡೋವರೆಗೂ ನಿಜ ಏನು ಅಂತ ಗೊತ್ತಾಗಲ್ಲ. ಏನು ಇನ್ನೂ ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಇದ್ದೀರಾ? ಯಾವುದಾದ್ರೂ ಕೇಸ್ ಇದ್ದಾಗ ನಿದ್ರೆ ಎಲ್ಲಿ ಬರುತ್ತೆ ಹೇಳು? ದಶರಥ ರಾಮ ಅವ್ರ ಸೊಸೆ ಬಗ್ಗೆ ತಾನೆ? ಏನಾದ್ರೂ ಸಾಕ್ಷಿ ಸಿಕ್ಕಿದ್ಯಾ ನಿಮ್ಗೆ? ಅದೇನಾದ್ರೂ ನನಗೆ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ನಿಜ ಏನು ಅಂತ ಗೊತ್ತಾಗ್ತಿತ್ತು. ತುಂಬಾ ದೊಡ್ಡ ಪ್ಲಾನೆ ಅಂತ ಅನ್ಸುತ್ತೆ. ನಿಜಾನ ಅವಳ ಬಾಯಿಂದಾನೇ ಹೇಳಿಸ್ತೀನಿ. ಅವಳು ಹೇಗ್ ಬಾಯಿ ಬಿಡ್ತಾಳೆ? ಬಿಡಿಸ್ತೀನಿ. ಇವತ್ತು ಗೋಲ್ಡ್ ಸ್ಮಿತ್ ಹತ್ರ ಕದ್ದ ಒಡವೆಗಳನ್ನು ರಿಕವರಿ ಮಾಡಿದ್ದೀನಿ. ಅವು ದಶರಥ್ ರಾಮ್ ಅವ್ರ ಮನೆಯದು. ನಾಳೆ ಆ ಒಡವೆ ಕೊಡೋ ನೆಪದಲ್ಲಿ ಹೋಗಿ ಹೇಗೆ ಕಳೀತು ಅಂತ ಮನೇಲಿರೋರ್ನೆಲ್ಲ ಕ್ವಶನ್ ಮಾಡಿ ಅವ್ರ ಚಿಕ್ಕ ಸೊಸೆನ ಇಂಟ್ರಾಗೇಟ್ ಮಾಡ್ತೀನಿ. ನನ್ನ ಇಂಟ್ರಾಗೇಷನ್ ಹೇಗಿರುತ್ತೆ ಅಂತ ಗೊತ್ತಲ್ವಾ? ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ನಿಜ ಏನು ಅಂತ ಬಾಯ್ ಬಿಟ್ಬಿಡ್ತಾರೆ. ನನ್ನ ಮನಸ್ಸು ತುಂಬ ನಿನ್ನೆ ತುಂಬಿಕೊಂಡು ನಿನಗೋಸ್ಕರ ಬರೆದಿರೋ ಪತ್ರವೈದೇಹಿ ಇದು. ಪ್ರಶಾಂತವಾದ ವಾತಾವರಣದಲ್ಲಿ ಇದರಲ್ಲಿರೋ ವಿಚಾರ ನಿನ್ನ ಮನಸ್ಸಿಗೆ ಅರ್ಥ ಆದರೆ ಸಾಕು. ಆದರೆ ಇದನ್ನು ನಿನಗೆ ತಲುಪಿಸೋರು ಯಾರು? ಮೊದಲ ಮಧುರ ವಿಷಯ ನನಗೆ, ನಾನು ಹೊಸಬ ಒಲವ ಒಳಗೆ, ಸನಿಹ ಬರಲು ಸೆಳೆದ ಕರೆಗೆ ಕ್ಷಣವೂ ನಿಲ್ಲದೆ ಬಂದೆನು, ತಾಳಲಾಗದೆ ಬದಲಾದೆ. ಯಾರಿಗೆ ಸೇರಬೇಕು
ಅವ್ರಿಗೆ ಸೇರೋ ಹಾಗೆ ಮಾಡ್ತೀಯಾ? ಖಾಲಿ ಇದೆಯ ಒಳಗೆ ಆಲಾಪನೆ ಈಗ ಈ ಹಾವ ಭಾವಕ್ಕೆ ಮನಸೋತು ಮಗುವಾದ ಮೃದುವಾದ ತೋಳಿಂದ ಬಿಗಿದಪ್ಪು ಬೇಗ ಬದಲಾಗಿರಲು ಸಲ್ಲಾಪವೇ ಈಗ ಈ ಶ್ವಾಸದಲ್ಲಿ ನೀನು ಉಸಿರಾಗಿ ಬೆರೆತೋದೆ ಉಸಿರಾಟ ಇರದಂತೆ ಇರಬಹುದೇ ಈಗ ಓದು. ಓದು. ಏನು ಇಂದು ಗೊತ್ತಾಗೋಗುತ್ತೆ ಅಂತ ಹೆದರ್ಕೋತಾ ಇದೆಯಾ? ನನಗಂತೂ ಯಾವ ಭಯನೂ ಇಲ್ಲ. ಅಮ್ಮನ್ ಗಾಣೆ ಮಾಡಿರೋದ್ರಿಂದ ನಮ್ಮ ವಿಚಾರನ ಯಾರ ಹತ್ರನೂ ನನಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ಹೀಗಾದ್ರೂ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ನಿಮ್ಮ ಕೈ ಮುಗಿತೀನಿ, ಹೋಗಿ ಮೊದಲು. ಓದು. ನೀನು ಈ ಲೆಟರ್ ಓದೋವರೆಗೂ ನಾನಿಲ್ಲಿಂದ ಹೋಗೋದೇ ಇಲ್ಲ. ಪ್ಲೀಸ್. ಬರ್ದಿದ್ ನಾನೇ ಆದ್ರೂ ನಿನ್ನ ಹತ್ರಕ್ಕೆ ತಲುಪಿಸಿದ ಮಾತ್ರ ಈ ಪ್ರಕೃತಿ. ಈ ಪತ್ರ ನೀನು ಓದದೆ ಹೋದ್ರೆ ನನಗಿಂತ ಪ್ರಕೃತಿಗೆ ಜಾಸ್ತಿ ಫೀಲ್ ಆಗುತ್ತೆ. ಓದು. ಯಾವ ದೇವರು ಕರುಣೆ ತೋರಿಸಿದ್ನೋ ಕೇಳ್ಕೊಳ್ಳೋಕ್ಕೂ ಮೊದಲೇ ಕಣ್ಮುಂದೆ ಪ್ರತ್ಯಕ್ಷ ಆಗೋದೆ.
ದೃಷ್ಟಿ ಆಗೋಷ್ಟು ಮುದ್ದಾಗಿರೋ ನೀನು ನನ್ನ ಮನಸ್ಸನ್ನ ನಿನ್ನ ಜೊತೆನೇ ಕರ್ಕೊಂಡು ಹೊರಟೋದೆ. ಆ ಕ್ಷಣದಿಂದ ಸದಾ ನಿನ್ನ ಧ್ಯಾನನೇ. ನಿನ್ನ ಸೌಂದರ್ಯದ ಬಗ್ಗೆ ತಿಳ್ಕೊಬೇಕಂದ್ರೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋ ಅಗತ್ಯನೇ ಇಲ್ಲ. ನೀನ್ ನಗ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನಿನ್ನ ಸ್ಪರ್ಶಕ್ಕೆ, ನನ್ನಲ್ಲಿ ಹುಟ್ಟಿರೋ ಸ್ಪಂದನೆಯಲ್ಲಿ ನಿನ್ನ ಅಭಿನಯಕ್ಕೆ, ನನ್ನನ್ನು ಪ್ರೇರೇಪಿಸಿರೋ ಆಸೆಗಳನ್ನ ನೋಡು. ನೀನು ಎಷ್ಟು ಸುಂದರವಾಗಿದೆಯಾ ಅಂತ ಗೊತ್ತಾಗತ್ತೆ. ನನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರಿದ್ಯಾ ಅಂತ ಗೊತ್ತಾಗತ್ತೆ. ನಿನ್ನಿಂದಾಗಿ ನನ್ನ ಸುತ್ತ ಇದ್ದ ಪ್ರಪಂಚನೇ ಬದಲಾಗೋಯ್ತು. ಅಷ್ಟು ಕಲರ್ಫುಲ್ ಆಯ್ತು. ನಾನೇ ನೀನಾಗೋದೆ. ನಮ್ಮ ಸಂಬಂಧನ ಈ ಆಚಾರಗಳು ಬೇರೆ ಮಾಡುತ್ತಾ? 3 ಗಂಟು ತಡೆಯುತ್ತಾ? ಯಾರೇ ನನ್ನ ಪಕ್ಕ ಇದ್ರು, ಎಂಥ ಪರಿಸ್ಥಿತಿಲೇ ಕತ್ಲು ನಮ್ಮನ್ನು ಆವರಿಸ್ಕೊಂಡಿದ್ರು, ನನಗೆ ಬೆಳ್ಕೊಡೋದು ಮಾತ್ರ ನೀನೇ. ಆದ್ರೆ ನೀನೇ ಅಡ್ಡಗೋಡೆ ಕಟ್ತಾ ಇದ್ಯಾ. ಆದ್ರೂ ನಮ್ಮ ಪ್ರೀತಿ ಮೇಲಿರೋ ನಂಬಿಕೆ ಎಷ್ಟೇ ಕಾಲಗಳು ಕಳೆದ್ರೂ ಸಮಾಧಾನವಾಗಿ ಕಾದ್ ನೋಡೋಂಥ ಆಸೆನ ಹುಟ್ಟಿಸ್ತಾನೇ ಇದೆ. ನನ್ನ ಕೈ ಹಿಡ್ಕೊಂಡು ನಡೆಯೋ ಆ ದಿನಗಳಿಗೋಸ್ಕರ ಎದುರು ನೋಡ್ತಾನೇ ಇರ್ತೀನಿ. ಅರ್ಥ ಆಗ್ತಾ ಇದೆಯಾ? ಪ್ರೀತಿ ನೋಡ್ತಿದ್ರೆ ಈಗಲೇ ನಿಮ್ಮ ಕೈ ಹಿಡ್ಕೊಂಡು ಈ ಪ್ರಪಂಚದಿಂದ ದೂರ ಹೋಗ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ನಿಮ್ ಜೊತೆ ಒಂದು ಹೆಜ್ಜೆ ಕೂಡ ಇಡೋ ಪರಿಸ್ಥಿತಿ ನಾನಿಲ್ಲ. ಏನಾಯ್ತಮ್ಮ? ಯಾರ ಹತ್ರ ಮಾತಾಡ್ತಿದ್ದೆ? ಏನೂ ಇಲ್ಲ ಅಜ್ಜಿ. ಏನಾಯ್ತಮ್ಮ? ನಿದ್ರೆ ಬರ್ಲಿಲ್ವಾ? ಏನಿಲ್ಲ ಅಜ್ಜಿ, ಯಾಕೋ ಇದ್ದಕ್ಕಿದ್ದ ಹಾಗೆ ಎಚ್ಚರ ಆಯ್ತು. ಏನು ಆಗಲ್ಲ, ನಿನ್ ಮನೆ ದೇವ್ರಿಗೆ ಕೈ ಮುಗಿದು ಮಲ್ಕೋ.
ದೇವಾಂಶ್, ಏನದು? ಏನಿಲ್ಲಮ್ಮ. ಏನದು? ತೋರ್ಸು. ಏನಿಲ್ಲಮ್ಮ. ಮತ್ ಯಾಕದನ್ನ ಬಚ್ಚಿಟ್ಕೊಂಡಿದ್ಯಾ? ತೋರ್ಸು, ತೋರ್ಸು ಅಂದೆ ತಾನೆ. ತೋರ್ಸು, ಏನದು? ತೋರ್ಸು. ಏನಿಲ್ಲ ಅಮ್ಮ. ದೇವಾಂಶ್, ತೋರ್ಸು. ಕೈಯಲ್ಲಿ ಏನಿಲ್ಲ ಅಮ್ಮ. ತೋರ್ಸು. ಅಮ್ಮ 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 ಅಮ್ಮ. ಇರು, ನಾನ್ ನೋಡ್ತಿದ್ದೀನಿ ತಾನೆ. ಏನ್ ದೇವಾಂಶಿದು? ಏನ್ ಮಾಡ್ಲಮ್ಮ, ನೀನು ಆಣೆ ಮಾಡಿಸ್ಕೊಂಡಿದ್ಯಾ. ನನ್ನ ನೋವನ್ನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಕೊನೆ ಪಕ್ಷ ಪೇಪರ್ ಇಲ್ಲ ಗೋಡೆ ಹತ್ರ ಆದ್ರೂ ಹೇಳ್ಕೋಬೇಕಲ್ವಮ್ಮ. ದೇವಾಂಶ್, ಪರಿಸ್ಥಿತಿ ಬಗ್ಗೆ ನಿನ್ಗೆಲ್ಲ ಹೇಳಿದ್ರು ನೀನದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ನನ್ ಮಾತನ್ನ ಕೇಳಪ್ಪ. ಕೇಳಿರೋದಕ್ಕೆ ಮೌನವಾಗಿದ್ದೀನಮ್ಮ. ಆದ್ರೆ ಪ್ರೀತಿ ಮನ್ಸಿಗೆ ಸಂಬಂಧಪಟ್ಟಿದ್ದಲ್ವಾ? ನನ್ನ ಮನ್ಸು ನನ್ನ ಮಾತೆ ಕೇಳ್ತಾ ಇಲ್ಲ. ಇನ್ನು ನಿನ್ ಮಾತು ಹೇಗೆ ಕೇಳುತ್ತೆ ಹೇಳು? ಏನು ಸಡನ್ ಆಗಿ ನೋಟ ಬದಲಾಗೋಯ್ತಲ್ಲ? ನಿನ್ನ ನೋಡಿದ್ರೆ ಬರೀ ನೋಟ ಏನು, ಮನಸ್ಸು, ಮೂಡು, ಉತ್ಸಾಹ ಎಲ್ಲ ಚೇಂಜ್ ಆಗೋಗುತ್ತೆ ಊರ್ಮಿಳ. ಅಷ್ಟು ಸೀನಿಲ್ಲ. ಮಧ್ಯರಾತ್ರಿ ನಿದ್ದೆ ಮಾಡ್ದೆ ಬಾಲ ಸುಟ್ಟಿರೋ ಬೆಕ್ತರ ಮನೆಯೆಲ್ಲ ಓಡಾಡ್ತಿದ್ಯಾ? ಏನ್ ವಿಷಯ ಅಂತ ಹೇಳು. ನೀನ್ ನನ್ನ ಕಣ್ಣಿಗೆ ಬಿದ್ಮೇಲೆ ಟೆನ್ಷನ್ ಎಲ್ಲ ಮರೆಯೋಣ ಅಂತ ಅನ್ಕೊಂಡ್ರೆ ಮತ್ತೆ ಅದನ್ನೇ ಕೇಳ್ತಾ ಇದೀಯಾ? ಟೆನ್ಷನ್ ಅಂದ್ರೆ ಮಾಮೂಲಿ ಟೆನ್ಷನ್ ಅಲ್ಲ ಊರ್ಮಿಳ. ಇಷ್ಟಾಯ್ತು. ಸರಿಯಾದ ಟೈಮಿಗೆ ನಾನು ಅಲ್ಲಿಗೆ ಹೋಗಿರ್ಲಿಲ್ಲ ಅಂದಿದ್ರೆ ರಂಗ ದೊಡ್ಡಪ್ಪನಿಗೆ ಎಲ್ಲನೂ ಹೇಳಿರೋನು, ಗೊತ್ತಾ ಊರ್ಮಿಳ? ಎಲ್ಲ ಅನ್ಕೊಂಡ ಹಾಗೆ ಆಗ್ತಿದೆ ಅನ್ನೋ ಟೈಮ್ಗೆ ಆ ರಂಗ ನೋಡ್ಬಿಟ್ಟ. ಇಲ್ಲ ಅಂದಿದ್ರೆ ಈ ಟೆನ್ಷನ್ ಇರ್ತಿರ್ಲಿಲ್ಲ. ಸರಿ, ಅಷ್ಟಕ್ಕೂ ಏನ್ ಮಿಕ್ಸ್ ಮಾಡ್ದೆ? ಅದ ದೊಡ್ಡಪ್ಪ ದಿನ ಹಾಲಲ್ಲಿ ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಇದೆಯಲ್ಲ, ನಾನದರಲ್ಲಿ ಸ್ಲೋ ಪಾಯ್ಸನ್ ಮಿಕ್ಸ್ ಮಾಡಿದ್ದೀನಿ. ಮೆಲ್ಲಗೆ ಆರೋಗ್ಯ ಕ್ಷೀಣಿಸಿ ಮುಂದೆ ಒಂದಿನ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಆದ್ರೆ ಯಾವತ್ತೂ ಹೋದ್ರೆ ಹೇಗೆ? ದೇವಾಂಶ್ಗೆ ಎಲ್ಲ ಜವಾಬ್ದಾರಿ ಕೊಡೋದಕ್ಕಿಂತ ಮುಂಚೆ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಡೋಸ್ ಜಾಸ್ತಿ ಮಾಡೋಣ ಅಂತ ಹೋಗಿ ಆ ರಂಗನ ಕೈಲಿ ಸಿಕ್ಕಾಕೊಂಬಿಟ್ಟೆ. ಯಾಕೆ ಹೊಡೆದೆ?
ಅವ್ರ ಪರವಾಗಿ ಬದಲಾದ್ಯಾ ಏನೋ? ಯಾರ ಪರವಾಗೂ ಬದಲಾಗಿಲ್ಲ ನಾನು. ನಿನ್ ಕ್ಯಾರೆಕ್ಟ್ರೆ ಒಂಚೂರು ಬದಲಾಗ್ದೆ ಹಾಗೆ ಉಳ್ಕೊಂಡಿದೆ. ಬದಲಾಗಲ್ವಾ ನೀನು? ಬುದ್ಧಿ ಅನ್ನೋದೇ ಇಲ್ವಾ ನಿಂಗೆ? ಇವಾಗ ನಾನೇನು ತಪ್ಪು ಮಾಡಿದೆ? ದೇವಂಶ್ಗೆ ಯಾವ ಅಧಿಕಾರನೂ ಸಿಗಬಾರ್ದು ಅಂದ್ರೆ ದೊಡ್ಡಪ್ಪ ಸಾಯಲೇಬೇಕು. ಅದನ್ನೇ ಮಾಡ್ತಾ ಇದ್ದೀನಿ. ನಿನ್ ಮುಖ ಒಬ್ರನ್ ಸಾಯ್ಸಕ್ ನೋಡಿದ್ರೆ ಕೊಲೆಗಾರ ಆಗ್ತೀಯ ಹೊರತು ಅಧಿಕಾರ ಸಿಗುತ್ತೆ ಅಂತ ಹೇಗ್ ಅನ್ಕೋತೀಯ? ಇಷ್ಟು ಸಣ್ಣ ಲಾಜಿಕ್ ಕೂಡ ಅರ್ಥ ಆಗಿಲ್ವಾ ನಿನ್ನ ಈ ತಲೆಗೆ?